ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಸೊ ಬೆಳಗ್ಗೆನೇ ಟೀ ಮಾಡಿದ್ದೆ. ಬನ್ನಿ ತಲವಣೆ ತಂದಿದ್ದು, ಸೊ ಅದಕ್ಕೆ ಟೀ ಮಾಡಿದ್ದೆ. ಸೊ ಅದನ್ನೇ ಕುಡ್ಕೊಂಡು ನಮ್ಮ ಮನೆಯವರು ರೆಡಿಯಾಗಿ ಈಗ 9:30 ಕರೆಕ್ಟಾಗಿ ಹೊರಡ್ತಾ ಇದ್ದಾರೆ. ಸೊ ಅವರು ಊರಿಗೆ ಹೋಗ್ತಾ ಇದ್ದಾರೆ, ಏನೋ ಫಂಕ್ಷನ್ ಇದೆ, ಹಾಗೆ ಮಕ್ಕಳನ್ನ ಕರ್ಕೊಬರ್ಬೇಕು ಅನ್ನೋದಕ್ಕೋಸ್ಕರ. ಸೊ 9:30 ಹೊರಡ್ತಾ ಇದ್ದಾರೆ. ನಾನು ಹೋಗ್ತಾಯಿಲ್ಲ, ಒಂದು ಸ್ವಲ್ಪ ತಲೆನೋವಿತ್ತು ಅಂತ. ಬನ್ನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ನೋಡಿದ್ರೆ ನಮ್ಮ ಮನೆಯವರು ಬೆಳಗ್ಗೆನೇ 9:45 ಅವರು ಊರಿಗೆ ಹೋದರು. ಒಂದು ಸ್ವಲ್ಪ ಏನೋ ಫಂಕ್ಷನ್ ಇದೆ, ಹಾಗೆ ಇವತ್ತು ಮಕ್ಕಳನ್ನ ಕರ್ಕೊಂಬರ್ತಾಯಿದ್ದಾರೆ. ಮಕ್ಕಳು ಬರ್ತಾಯಿದ್ದಾರೆ ನಮ್ಮ ಮನೆಗೆ. ಸೊ ಆಲ್ಮೋಸ್ಟ್ 3-4-5 ಮಂತ್ಸ್ ಆಗಿತ್ತು ಅನಿಸುತ್ತೆ ಅವ್ರು ಬಂದು. ಸೊ ಈಗ ಬರ್ತಾಯಿದ್ದಾರೆ. ಸೊ ಹಾಲಿಡೇ ಇದೆಯಲ್ಲ ಸ್ಕೂಲ್, ಅದಕ್ಕೋಸ್ಕರ. ಸೊ ಈಗ ಬೆಳಗ್ಗೆ ನಮ್ಮ ಮನೆಯವರು ಹೋದ್ಮೇಲೆ ಸಿಕ್ಕಾಪಟ್ಟೆ ಯಾಕೋ ತಲೆನೋವು ಬಂದುಬಿಟ್ಟಿತ್ತು. ಆ ವೆದರ್ಗೆ ಅನಿಸುತ್ತೆ ಫ್ರೆಂಡ್ಸ್, ಜ್ವರ ಬರೋ ಥರ ಇದ್ದಂಗೆ ನಾನು ಸ್ವಲ್ಪ ರೆಸ್ಟ್ ತೊಗೊಳೋಕೆ ಇದು ಮಾಡಿಬಿಡ್ತೀನಿ. ಆಮೇಲೆ ಜ್ವರ ಬರೋಂಗೆ ಇದೆ ಅಂತ ಗೊತ್ತಾದರೂ ನಾನು ಏನಾದರೂ ಜಾಸ್ತಿ ಕೆಲಸ ಮಾಡೋಕೆ ಹೋದೆ ಅಂದರೆ ಜ್ವರ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಟ್ಯಾಬ್ಲೆಟಲ್ಲಿ ಹಾಕ್ಕೊಂಡು ರೆಸ್ಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಮನೆಯಲ್ಲಿ 3-4 ದಿನಕ್ಕೆಲ್ಲ ಮತ್ತೆ ಗೂಡು ಕಟ್ತಾನೆ ಇರುತ್ತೆ ಫ್ರೆಂಡ್ಸ್. ಅದು ಸ್ಪೈಡರ್ ಇದೆಯಲ್ವ, ಅದು ಸಿಕ್ಕಾಪಟ್ಟೆ ಜಾಸ್ತಿ. ಬಟ್ ಅದು ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಗೂಡು ಕಟ್ಟೋದು ನನ್ನ ಫ್ರೆಂಡ್ ಹೇಳಿದ್ರು, ಗೂಡು ಕಟ್ಟೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು. ಬಟ್ ಅದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ. ಸೊ ಧೂಳೆಲ್ಲ ಉದುರಿಸ್ಕೊಂಡು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಮನೆಯೆಲ್ಲ ಒರೆಸಿ ಈಗ ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 3:30 ಆಗಿದೆ. ಸೊ ನಾನು ಅದು ಧೂಳು ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ, ನಾನು ಪ್ರತಿ ವಾರನೂ ನಿಮ್ಗೆ ಹೇಳ್ತಾ ಇರ್ತೀನಿ ಧೂಳೆಲ್ಲ ಉದುರಿಸ್ಕೊಂಡು ಕ್ಲೀನ್ ಮಾಡಿದೆ ಅಂತ. ನೀವು ಅನ್ಕೊತಾ ಇರ್ತೀರ ಇವಳು ಅದು ಎಷ್ಟೊತ್ತಿ ಧೂಳು ಉದುರಿಸ್ತಾಳೆ ಅಂತ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ 3-4 ದಿನಕ್ಕೆಲ್ಲ ನಮ್ಮ ಮನೇಲಿ ಗೂಡು ಕಟ್ತಾ ಇರುತ್ತೆ. ಅದು ಸ್ಪೈಡರ್ಸ್ ಬಂದು ಜಾಸ್ತಿ ಇದೆ. ಸೊ ಅದನ್ನು ಓಡಿಸ್ಬಾರ್ದಾಗ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಈಗ ಬನ್ನಿ, ಈಗ 3:30 ಆಗಿದೆ, ರೆಡಿಯಾಗಿದ್ದೀನಿ. ಆಲ್ರೆಡಿ ನಮ್ಮ ಮನೆಯವ್ರು ಬಿಟ್ಟಿದ್ದಾರೆ, ಒಂದು ವೇ ಬರ್ತಾಯಿದ್ದಾರೆ. ಆರೋಳಿಯಲ್ಲೆಲ್ಲೋ ಇದ್ದಾರೆ. ಸೊ ಬರ್ತಾಯಿದ್ದಾರೆ. ಈಗ ಫೋನ್ ಮಾಡಿ ಮಕ್ಳಿಗೆ ಅಡುಗೆ ಏನು ಬೇಕು ಕೇಳಿಕೊಂಡು ನೋಡೋಣ ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಯಾಕಂದರೆ ನಾನ್ ವೆಜ್ ತಿಂದಿದ್ದಾರಲ್ಲ, ಲೇಟಾಗೆ ಅನಿಸುತ್ತೆ. ಬಟ್ ಆದರೂ ಮಾಡಿಟ್ಬಿಡ್ತೀನಿ. ನಮ್ಮ ಮನೆಯವ್ರು ಯಾವಾಗ ಏನು ಅಡುಗೆ ಕೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಫ್ರೆಂಡ್ಸ್ ಮಕ್ಕಳು ಬರ್ತಾರಲ್ಲ, ಅದಕ್ಕೆ ತಿಂಡಿ ಕುರ್ಕುರೆ ಬಿಸ್ಕೆಟ್ಸ್ 1-2 ಥರ ಎಲ್ಲ ತರಿಸಿಟ್ಟಿದ್ದೀನಿ. ಸೊ ಬನ್ನಿ, ಈಗ ಸಿಕ್ಕಾಪಟ್ಟೆ ಸೆಕೆ. ನೋಡಿ, ಕೂಲರ್ ತರಿಸಿದ್ರು ನಮ್ಮ ಮನೇಲಿ, ಸೆಕೆ ಅಂದರೆ ಸೆಕೆ ಫ್ರೆಂಡ್ಸ್. ಸೊ ಈಗೀಗ ಒಂದು 2-3 ದಿವಸದಿಂದ ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹಂಗಿದೆ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಸೆಕೆ. ಬನ್ನಿ ಈಗ ನೋಡೋಣ. ಅವ್ರು ಬರೋವರೆಗೂ ವೀಡಿಯೋ ಇನ್ನೂ ಎಡಿಟ್ ಮಾಡಿಲ್ಲ ನೆನ್ನೆದು. ಸೊ ಎಡಿಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆಯಿಂದ ನನಗೆ ಇನ್ನೊಂದು ಕೆಲಸ ಏನು ಅಂದರೆ, ಒಂದು 10 ನಿಮಿಷ ಬಿಸಿಲು ಬರುತ್ತೆ, ಮತ್ತು ಒಂದು ಅರ್ಧ ಅವರು ಮೋಡ ಮುಚ್ಕೊಳ್ಳೋದು ಫ್ರೆಂಡ್ಸ್. ನಾನು ಮಳೆ ಬಂದುಬಿಡುತ್ತೆ ಅಂತ ಹಪ್ಪಳ ಎತ್ಕೊಂಬಂದು ಒಳಗಡೆ ಹಾಕೋದು, ಹೊರಗಡೆ ಹಾಕೋದು, ಒಳಗಡೆ ಹಾಕೋದು, ಹೊರಗಡೆ ಹಾಕೋದು, ಹೀಗೆ ಆಗ್ತಾಯಿದೆ ನನ್ನ ಕೆಲಸ. ತಲೆ ಕೆಟ್ಟೋಗಿತ್ತು. ಅದೊಂದು ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು ನನಗೆ. ಸೊ ಬಿಸಿಲು ಬರ್ತಾನೆ ಇಲ್ಲ, ಈ ಕಡೆ ಮಳೆನೂ ಬರ್ತಾಯಿಲ್ಲ. ಹಾಗೂ ಆಗುತ್ತೆ, ಹಿಂಗೂ ಆಗುತ್ತೆ. ಸೊ ಒಂದು ಹಬ್ಬ ಬಂದು ಒಂದು 3-4 ಸತಿ ಹಿಂಗೆ ಮಾಡಿಬಿಟ್ಟೆ, ಎತ್ಕೊಂಬಂದು ಹಾಕೋದು ಈ ಥರ. ಸೊ ಈಗ ಹೊರಗಡೆನೇ ಬಿಟ್ಟಿದ್ದೀನಿ. ನೋಡಿ ಏನು ಕತೆ ಅಂತ. ಒಂದು ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಷ್ಟೇ. ಬನ್ನಿ ಫಸ್ಟು ಈಗ ನೆನೆದು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ನೆನ್ನೆ ಮಾಡಿದ್ನಲ್ಲ ಆಲೂಗಡ್ಡೆದು, ಸೊ ಎಲ್ಲ ಒಣಗಿದೆ, ಕ್ರಿಸ್ಪಿಯಾಗಿ ಒಣಗಿದೆ. ಇದು ಸ್ವಲ್ಪ ತೆಳ್ಳಗೆ ಬಂದಿದೆ. ಸೊ ಎಲ್ಲ ಒಣಗಿದೆ. ಇದು ಬಂದು ಹಾಕಿದ್ದು ಫ್ರೆಂಡ್ಸ್ 2 ಕವರ್ ಆಯಿತು. ನಾನು 3 kg ಕವರ್ ತೊಗೊಂಬಂದೆ, ಸಾಲುತ್ತೆ ಅಂದ್ಕೊಂಡು. ಅದು ಚಿಕ್ಕದಾಯಿತು, 5 kg ತರಬೇಕಿತ್ತು. ಪರವಾಗಿಲ್ಲ, 2 ಕವರಲ್ಲಿ ಹಾಕಿದ್ದೀನಿ. ಇದೆರಡು ಅಕ್ಕಿದು ಒಣಗಿದೆ. ಸೊ ಇದು ಫುಲ್ಲಾಗಿದೆ, ಇದು ಅರ್ಧ ಆಗಿದೆ. ಸೊ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, 3/4 ಭಾಗ ಅಷ್ಟು. ಸೊ ಇದು ಬಂದು ಆಲೂಗಡ್ಡೆದು 2 ಕವರ್ ಆಗಿದೆ. ಸೊ ನೋಡೋಣ, ಅವ್ರು ಆಲೂಗಡ್ಡೆ ತಿಂತಾರೆ ಅಂದರೆ 2 ಕವರು ಕಟ್ ಕಳಿಸ್ತೀನಿ. ಇಲ್ಲ ಅಂದರೆ 1 ಕವರ್ ತೊಗೊಂಡೋದ್ರೆ ನಾನೊಂದು ಕವರ್ ಇಟ್ಕೊಳ್ತೀನಿ. ಸೊ ಈಗ ಏನೇನು ಮಾಡಿದ್ದೀನೋ ಫಸ್ಟ್ ಎಲ್ಲ ಅವ್ರಿಗೆ ಕಲಿಸ್ಬಿಡ್ತೀನಿ ಫ್ರೆಂಡ್ಸ್. ಹೆಂಗಂದರೆ ಬಿಸಿಲಿಲ್ವಲ್ಲ, ಸೊ ಆಮೇಲೆ ಬೇಕಾದ್ರೆ ನಾನು ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಫ್ರೆಂಡ್ಸ್, ಫೈನಲಿ ಇಷ್ಟ ಆಗಿದೆ. ಎಲ್ಲ ಎತ್ತಿಟ್ಕೊಳ್ತೀನಿ. ಹಾಯ್ ಸೌಜು, ಅವಳಿಗೆ ವಿಡಿಯೋ ಮಾಡ್ತಾರೋದು ಗೊತ್ತಾಗೈತೆ ಫ್ರೆಂಡ್ಸ್, ಅದಕ್ಕೆ ಅವಳು ಮಾತಾಡ್ತಾ ಇಲ್ಲ. ಹಾಯ್ ಮಾಡು. ಹಾಯ್ ಪೃಥ್ವಿ. ಓ, ಪೃಥ್ವಿ ಹೇಳಿದ್ಮೇಲೆ ಹೇಳೋದ ನೀನು? ನಡೀರಿ ಒಳಗಡೆ. ಈಗ ಸೌಜಿಗೆ ಜ್ಯೂಸು ಕೋಲ್ಡ್ ಇದೆ. ವೆಲ್ಕಮ್. ಪೃಥ್ವಿ ಹೇಳಿದ್ಮೇಲೆ ನೀನು ಹೇಳೋದಾ? ಹಾಂ ಸೌಜು, ಪೃಥ್ವಿ ಹೇಳಿದ್ಮೇಲೆ ಹೇಳೋದಾ ನೀನು? ಕುಡಿ, ಚಲೋಗುತ್ತೆ. ಟೇಸ್ಟ್ ಮಾಡು, ಚೆನ್ನಾಯ್ತಾ ನೋಡು. ಚೆನ್ನಾಯ್ತಾ? ಕೋಲ್ಡ್ ಐತೆ ಜಾಸ್ತಿ? ಬಿಸ್ಕೆಟ್ಸ್ ತಿನ್ಕೊಡ್ರೆ. ಮ್ಯಾಕ್ಸಿ, ಏನಕ್ಕೆ ಬರ್ತಿರೋದು ನೀನು? ಹಾಂ,
ಏನಕ್ಕೆ ಒಳಗಡೆ ಬಂದಿರೋದು ನೀನು? ಯಾಕೂ ಬಂದೆ? ನಡಿ ಈಚೆ, ನಡಿಮಾ. ಸರಿ ನಡಿ, ನಿನಗೆ ತಗೊಂಡಿರೋದು, ಬಾ ನಡಿ ಈಚೆ. ಪಾಪ ಸಿಕ್ಕಾಪಟ್ಟೆ ಹಸುವಾಗಿದೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕಿ ನಮ್ಮ ಮನೆಯವರು ಹೊರಗಡೆ ಹೋಗಿರು ಬರೋದು ಲೇಟ್ ಅಂದರು. ಸೊ ಅದಕ್ಕೆ ಹಪ್ಪಳ ಮತ್ತು ಚಿಪ್ಸು ಸೆಂಡಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫೈನಲಾಗಿ ಹಿಂಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಪೊಟ್ಯಾಟೋದು ಇಷ್ಟ ಆಯಿತು, ಬಟ್ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಇರ್ತಲ್ಲ ಹಾಗೆ. ಸೊ ಇದು ಅಕ್ಕಿದು ಚೆನ್ನಾಗಿ ಬಂದಿದೆ. ಹಾಗೆ ನಾರ್ಮಲ್ದು ಹಪ್ಪಳನೂ ಮಾಡ್ಕೊಂಡಿದ್ದೆ. ಫೈನಲ್ ಇದೆಲ್ಲ ಮಾಡಿಕೊಂಡು ಮಕ್ಳಿಗೂ ಊಟ ಹಾಕ್ಕೊಟ್ಟೆ. ಮುದ್ದೆ ಬೇಕು ಅಂದಿದ್ರು, ಸೊ ಅದಕ್ಕೆ ಮುದ್ದೆ ಮಾಡಿದ್ದೆ. ಸೊ ಬೇಳೆ ಸಾರಿಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನನಗೂ ಇಷ್ಟ. ಸೊ ಮುದ್ದೆ ಮಾಡಿಕೊಂಡು ತಿನ್ಕೊಂಡ್ವಿ. ನಾವು 3 ಜನಕ್ಕೆ ಮಾತ್ರ ಮುದ್ದೆ ಮಾಡಿದ್ದೀವಿ, ನಮ್ಮ ಮನೆಯವ್ರಿಗೆ ಮಾಡಿರಲಿಲ್ಲ. ಸೊ ಈಗ ಊಟ ಮಾಡಿಕೊಂಡು ಸೊ ಹೊರಗಡೆ ಹೋಗಿ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಊಟ ತಿಂದಮೇಲೆ ಈಗ ನಾನು ಮಕ್ಕಳು ಎಲ್ಲ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡಿದ್ದು ನಮ್ಮ ಮನೆಯವ್ರು ಬಂದಿಲ್ಲ. ಸೊ ಅವ್ರು ಯಾವಾಗ ಬರ್ತಾರೋ ಏನೋ. ಸೈಡ್ ಬರ್ರಿ ಮಕ್ಕ, ಕಾರ್ ಬರ್ತೈತೆ. ಸ್ವಲ್ಪ ಅಲ್ಲೇ ಸ್ಟಾಪ್ ಆಗೋಯ್ತದು. ಸರಿ ಮಾಡಿರಿ, ಇನ್ನೂ ಅವ್ರು ಬಂದಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸೊ ನೋಡೋಣ ಯಾವಾಗ ಬರ್ತಾರೆ ಏನು ಕತೆ ಅಂದ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಂತ ಅನ್ನಿಸ್ತಿದೆ. ಇವತ್ತಿನ ವ್ಲಾಗು ಸಣ್ಣದಾಗಿರುತ್ತೆ ಫ್ರೆಂಡ್ಸ್. ಸೊ ಬೆಳಗ್ಗೆಯಿಂದ ಏನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಇವತ್ತಿನ ವ್ಲಾಗು ಸಣ್ಣದಾಗಿರುತ್ತೆ. ಸೊ ಬನ್ನಿ, ಈಗ ನಮ್ಮ ಮನೆಯವ್ರು ಬರೋವರೆಗೂ ಒಂದು 15 ನಿಮಿಷ ವಾಕಿಂಗ್ ಮಾಡ್ತೀವಿ ಅಷ್ಟೇ. ವಾಕಿಂಗ್ ಮಾಡಿ ಒಳಗಡೆ ಮಾಡ್ತವ್ರೆ ಫ್ರೆಂಡ್ಸ್. ಮಕ್ಕಳು ವಾಕಿಂಗ್ ಮಾಡ್ತವ್ರೆ. ನಮ್ಮ ಸೋಜು ಅಂತೂ ವಾಕಿಂಗ್, ಊಟ ತಿಂದ್ಬಿಟ್ಟು ವಾಕಿಂಗ್. ಊಟ ಚೆನ್ನಾಗಿತ್ತಾ ಸೋಜು? ಮುದ್ದೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇಲ್ಲಿ ಫ್ರೆಂಡ್ಸ್, ಹೋಗ್ಬೇಡ ಅಂದ್ರೂ ದೂರ ಆ ಕಾರವ್ರಿಗೆ ಹೋಗಿ ಬರ್ತೀನಿ ಅಂತ ವಾಕಿಂಗ್ ಹೋಗ್ತಾರದು ಮರಿ.